ಒಬ್ಬ ಹುಡುಗಿ ಒಂದು ಬೇಸಿಗೆ ಶಿಬಿರಕ್ಕೆ ಹೋಗಿದ್ಲು. ಅಲ್ಲಿ ಏನೇನೋ ಕಲಿಸ್ತಾರಲ್ಲ ಬೇಸಿಗೆ ಶಿಬಿರಕ್ಕೆ ಹೋದಾಗ, ನಾನಾ ಥರದ ಆಟಗಳನ್ನು ಕಲಿಸಿದ್ರು, ಏನೋ ಕುಶಲ ಕಲೆಗಳನ್ನು ಕಲಿಸಿದ್ರು. ಒಂದಿನ ಮಹಿಳೆ ಬಂದ್ಬಿಟ್ಟು ಹುಡುಗಿಯರಿಗೆಲ್ಲ ಕಸೂತಿ ಹಾಕೋದನ್ನು ಹೇಳಿಸ್ಕೊಟ್ರು. ಇನ್ನೊಂದ್ಸಲ ಒಂದು ಬಣ್ಣದ ಉಲನ್ ದಾರದಿಂದ ಬಟ್ಟೆ ಮೇಲೆ ನಿಸರ್ಗ ಚಿತ್ರ ಹಾಕೋದು ಯಾಕೆ ಅಂತ ಹೆಣಿಕೆ ಮಾಡೋದು. ಆ ಚಿತ್ರ ಇರ್ತದೆ, ಬಣ್ಣ ಹಾಕೊಂಡೋದು ಚಂದ ಸುಂದರವಾದ ಚಿತ್ರ ಆಗಿರ್ತದೆ. ಮಕ್ಕಳೆಲ್ಲ ಬೆರಗಾಗಿ ಹೋದ್ರು. ಅದರಲ್ಲೂ ಒಂದು ಸೂರ್ಯಕಾಂತಿ ಹೂವಿನ ಚಿತ್ರ ಮಾಡಿದ್ದು ಬಹಳ ಚಂದ ಅನಿಸ್ತು. ಆಗ ಶಿಕ್ಷಕಿ ಹೇಳಿದ್ರು, ರೋಡಿ ಮಕ್ಕಳೇ, ನಾನು ಮಾಡಿದ್ದನ್ನು ಮಾಡಿದ್ರೆ ಸಾಲದಪ್ಪ, ನೀವು ಮನೆಗೆ ಹೋಗಿ ಅಭ್ಯಾಸ ಮಾಡಬೇಕು, ಪ್ರಾಕ್ಟೀಸ್ ಮಾಡಿ, ಅವಾಗ ಎಕ್ಸ್ಪರ್ಟ್ ಆಗ್ತೀರಿ ಅಂತಂದ್ರು. ಹುಡುಗರು ಬಹಳ ಖುಷಿ ಆಯ್ತು. ಈ ಹುಡುಗಿ ಮನೆಗೆ ಬಂದ್ಲು, ಮಾಡೇ ಬಿಡ್ತೀನಿ ಅಂತ ಬಂದ್ಲು. ಅಮ್ಮ, ನಾನು ಕಸೂತಿ ಮಾಡಬೇಕು, ನಾನು ಬೇರೆ ಬೇರೆ ಬಣ್ಣದ ಉಲನ್ ದಾರ ತಂದು ಕೊಡು ಅಂದ್ಲು. ಆಯಿತು. ಆ ಹೆಣಿಕೆ ಬಟ್ಟೆ ತಂದ್ಲು, ಒಂದು 8-10 ಥರದ ಬೇರೆ ಬೇರೆ ಬಣ್ಣದ ಉಲನ್ ಉಂಡೆಗಳನ್ನು ತಂದ್ಲು. ಆಮೇಲೆ ಇಲ್ಲಿ ನೋಡಬ್ಬ, ಅಮ್ಮ ಹೇಳಿದ್ರು, ತೊಗೊಂಬ, ಈ ಅಟ್ಟದ ಮೇಲೆ ಒಂದು ಮಂಚ ಇದೆಯಲ್ಲ, ಮಂಚದ ಕೆಳಗೆ ಒಂದು ಟ್ರಂಕ್ ಇದೆ ನೋಡು, ಅದು ಇನ್ನೂ ಬೇಕಾದಷ್ಟು ಬೇರೆ ಬೇರೆ ಬಣ್ಣದ ದಾರಗಳು ಉಂಡೆಗಳಿದ್ದಾವೆ, ಬಟ್ಟೆ ಇದ್ದಾವೆ, ಕಸೂತಿ ಹಾಕೋ ಕಡ್ಡಿ ಇದ್ದಾವೆ ಅಂತಗೋ. ನಿಮ್ಮ ಅಕ್ಕನೂ ಅದೇ ಮಾಡ್ತಿದ್ದಲ್ಲ, ಹುಚ್ಚಿತ್ತಲ್ಲ, ಒಂದು ಅಂಗಡಿ ಮಾಡುವಷ್ಟು ಸಾಮಾನು ಇಟ್ಟಿದ್ದಾಳೆ ನೋಡು ಅಂತ ಹೇಳಿದ್ಲು. ಆಕೆ ಮದುವೆಯಾಗಿ ಹೋಗ್ಬಿಟ್ಲು. ಅಕ್ಕ ನೀ ನೋಡು ಅಂದ್ಲು. ಈಕೆ ಹೋಗಿ ನೋಡಿದ್ಲು, ಇದ್ರ ಇಲ್ಲೇದು ಬಣ್ಣ ಇನ್ನೊಂದಿಷ್ಟು ತೊಗೊಂಬ ಅಂತ ಹೇಳಿದ್ಲು. ಹುಡುಗಿ ಮೆಟ್ಲು ಹತ್ಕೊಂಡು ಉತ್ಸಾಹ ಆದ್ಮೇಲೆ ಹಟ್ಟದಲ್ಲಿ ಹೋಗಿ ನೋಡ್ತಾಳೆ. ಬಟ್ಟೆ ಬಿಚ್ಚಿದ್ರು ಎಷ್ಟೊಂದು ಉಲ್ಲನ್ ಉಂಡೆಗಳು, ಅಯ್ಯೋ ದಾರದ ಉಂಡೆಗಳು. ಮನಸ್ಸು ಟುಸ್ ಅಂದ್ಬಿಡ್ತು ನೋಡಿದಾಗ. ಯಾಕೆ ಗೊತ್ತಾ, ಎಷ್ಟು ವರ್ಷ ಆಗಿತ್ತು ಅಲ್ಲಿಟ್ಟು. ಒಂದು ಉಂಡೆ ದಾರ ಇನ್ನೊಂದು ಸೇರ್ಕೊಂಡು ಎಲ್ಲ ಗಂಟಾಗಿದ್ದಾವೆ. ಈ ಉಂಡೆ ಎತ್ತಿದ್ರೆ ಅದ ಮೇಲೆ ಬರ್ತದೆ, ಅದನ್ನ ನೀಲಿ ದಾರ ಹೇಳಿದ್ರೆ ಕೆಂಪು ಬರುತ್ತೆ, ಹಳದಿ ದಾರದ ಗಂಟೊಳಗೆ ಹಸಿರು ದಾರ ಸೇರ್ಕೊಂಡಿದೆ. ಸಂಕಟ ಆಯ್ತಾಕೆಗೆ. ಅಮ್ಮ, ಎಲ್ಲ ಗಂಟಾಗಿ ಹೋಗಿದ್ದಾವೆ, ಬಿಡಿಸೋ ಸಾಧ್ಯನೇ ಇಲ್ಲ, ಇದನ್ನ ಬಿಡಿಸ್ತಾ ಕೂತ್ಕೊಂಡ್ರೆ ಕಸೂತಿ ಹಾಕಿದ ಹಂಗೆ ಆಯ್ತು ಅಂತಂದು. ಅಮ್ಮ ನಿಧಾನಕ್ಕೆ ಮೇಲೆ ಬಂದರು, ದಾರದ ಉಂಡೆ ಎಲ್ಲ ನೋಡಿದ್ರು. ಮಗಳ ಪಕ್ಕ ಕೂತ್ಕೊಂಡ್ರು. ಆಕೆ ಬೆನ್ ಮೇಲೆ ಕೈ ಹಾಕಿ, ಮಗು ಹತ್ರ ಪಡಬೇಡಮ್ಮ, ತುಂಬಾ ಸುಲಭ, 100 ಗಂಟೆ ಇದಾವಲ್ಲ ಇಲ್ಲಿ, ಎಲ್ಲ ಗಂಟು ನೋಡಿ ಭಯ ಪಡಬೇಡ. ಈಗ ನೋಡು, ಈ ಒಂದು ಗಂಟೆ ಇದೆಯಲ್ಲ, ಅಷ್ಟು ಬಿಗಿಯಾಗಿಲ್ಲ, ಈ ಕಡ್ಡಿ ಹಾಕಿ ಒಂದು ಬಿಡಿಸು, ಒಂದೇ ಬಿಡಿಸಾಕು. ಅದನ್ನ ಬಿಡಿಸಿದ ಹಿಂದಿನ ಗಂಟು ಸೆಟ್ಲ್ ಆಗ್ತದೆ ನೋಡು, ಆಮೇಲೆ ಅದನ್ನ ಬಿಡಿಸು, ಅದ್ರ ಹಿಂದಿನ ಇನ್ನೂ ಸುಲಭ ಆಗ್ತದೆ. ಒಂದು ಬಾರಿಗೆ ಒಂದೇ ಗಂಟು ಬಿಡಿಸು, ಎಲ್ಲ ಗಂಟು ಒಮ್ಮೆ ಬಿಡಿಸೋಕೆ ಹೋಗ್ಬೇಡ. ಹೀಗೆ ಒಂದೊಂದೇ ಬಣ್ಣದ ದಾರ ಹಿಡಿದು ಬಿಡಿಸ್ತಾ ಹೋಗು, ಕಷ್ಟ ಅನ್ಸಲ್ಲ ಅಂದು. ಹುಡುಗಿ ಹಾಗೆ ಮಾಡಿದ್ದು. 2 ದಿವಸದಲ್ಲಿ ಬಟ್ಟೆ ಮೇಲೆ ಸೂರ್ಯಕಾಂತಿ ಹೂ ಅರಳಿಬಿಡ್ತು. ಈ ಘಟನೆ ನಾನು ಏರ್ಕೊಂಡಾಗ ನನಗನ್ಸಿದ್ದು, ನಮ್ಮ ಜೀವನನೂ ಹಾಗೆ ಅಲ್ವಾ ಸ್ವಾಮಿ? ಅನೇಕ ಸಮಸ್ಯೆಗಳ ಗಂಟಾಗಿದಾವ ನಮ್ಮ ಜೀವನ. ಎಲ್ಲ ಗಂಟುಗಳು ನೋಡಿದಾಗ ಅನ್ಸಲ್ವಾ, ಅಯ್ಯೋ ಅದು ಅರ್ಧಾಕ ನಿಂತ್ಕೊಂಡ್ಬಿಡ್ತು, ಇದು ಪೂರ್ತಿ ಆಗ್ಲಿಲ್ಲ, ಛೇ ಇದು ಮಾಡ್ಲಿಕ್ಕೆ ಆಗ್ಲಿಲ್ಲ ನೋಡಿ, ಅದು ಮರ್ತೇ ಬಿಟ್ಟಿದ್ದೀನಿ ಅನ್ಕೊಂಡು ಒದ್ದಾಡ್ಕೊಂಡಿರ್ತೀವಿ. ಎಲ್ಲ ಗಂಟುಗಳನ್ನು ಒಂದೇ ಸಲ ನೋಡಿದಾಗ ಜೀವನ ಭಾರ ಅನ್ಸುತ್ತೆ. ದಯವಿಟ್ಟು ಹಾಗೆ ಮಾಡೋದು ಬೇಡ ಅನ್ಸುತ್ತೆ. ಅತ್ಯಂತ ಸುಲಭವಾದ ಗಂಟನ್ನು ಮೊದಲು ಬಿಡಿಸ್ಕೊಳ್ಳಿ ಸಮಸ್ಯೆಯನ್ನು. ಅದಾದ ನಂತರ ಇನ್ನೊಂದು ಸಮಸ್ಯೆಗೆ ಹೋಗಿ ಒಂದೊಂದನ್ನೇ ಬಿಡಿಸ್ಕೊಂಡು ಹೋದಾಗ ಎಲ್ಲ ಗಂಟುಗಳಿಂದ ಪಾರಾಗಿ ಬರ್ತೀವಿ. ಎಲ್ಲ ಗಂಟುಗಳನ್ನು ಒಂದೇ ಸಲ ಬಿಡಿಸೋಕೆ ಹೋದಾಗ ಏನಂತಾರೆ ಗೊತ್ತಾ, ಅದಕ್ಕೆ ಡೋಂಟ್ ಓಪನ್ ಮೆನಿ ಫ್ರಂಟ್ಸ್ ಆಫ್ ದಿ ವಾರ್ ಅಂತ ಇಂಗ್ಲಿಷಲ್ಲಿ ಮಾತಿದೆ. ಯುದ್ಧಕ್ಕೆ ಹೋದಾಗ ಒಂದು ಬಾಗಿಲು ತೆಗಿಬೇಕು, ಯುದ್ಧ ಮಾಡಬೇಕು. ಒಂದೇ ಸಲ ಎಲ್ಲ ಬಾಗಿಲುಗಳನ್ನು ತೆಗೆದುಬಿಟ್ರೆ ಎಲ್ಲ ದಿಕ್ಕಿನಿಂದ ವೈರಿಗಳು ಬರ್ತಾರೆ, ಎಲ್ಲಿ ಯುದ್ಧ ಮಾಡಬೇಕು ಅಂತ ಗೊತ್ತಾಗಲ್ಲ. ಅದನ್ನ ಸಮಸ್ಯೆ ಬಂದಾಗ ಒಂದೊಂದೇ ತಗೊಂಡು ಹೋದಾಗ ಬಹುಶಃ ನಾವು. ವೀಕ್ಷಕರೇ, TV20 ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ TV20 ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ.